Yes, hello, good morning ಎವ್ರಿಬಡಿ. ಆಪ್ರೇಟರ್ಸ್ ಬಗ್ಗೆ ನೋಡೋಣ ಅಂತ ಇವತ್ತು. C++ಅಲ್ಲಿ ಯಾವ ಆಪ್ರೇಟರ್ಸ್ಗಳು ಬರುತ್ತೆ ಅಂಥೇಳಿ ಇದ್ರ ಬಗ್ಗೆ ಶಾರ್ಟ್ ನೋಟನ್ನು ಬರೀಲಿಕ್ಕೆ ನಿಮಗೆ ಎಕ್ಸಾಮಿಗೆ ಕೇಳ್ತಾರೆ. Operators are special type of functions that takes one or more argument and produce a new value. Okay, or operators are the special symbols which act upon operandas. Okay, operanda ಅಂತಂದ್ರೆ ಏನು, ಆಪರೇಟರ್ ಅಂದರೆ ಏನು ಅಂತೇಳಿ ನೋಡೋಣಂತೆ ಆಮೇಲೆ. ಫಾರ್ ಎಕ್ಸಾಂಪಲ್, addition plus subtraction, multiplication, etc. are all operators. Operators are used to perform various operations on variables and constants. ನೋಡಿ, arithmetic operators first. They are all types of operator used for performing mathematical or arithmetic operations. ಮ್ಯಾಥಮ್ಯಾಟಿಕಲ್ ಆಪ್ರೇಷನ್ಸಿಗೆ ಯೂಸ್ ಮಾಡ್ತಕ್ಕಂಥ ಆಪ್ರೇಟರ್ಸ್ಗಳು ಅಂತಂದರೆ ಪ್ಲಸ್ಸು, ಮೈನಸ್ಸು, ಆಸ್ಟ್ರಿಕ್ ಫಾರ್ ಮಲ್ಟಿಪ್ಲಿಕೇಶನ್, ಡಿವಿಸನ್ನು, ಮಾಡ್ಯುಲಸ್ ಅಥವಾ ಶೇಷ ರಿಮೈಂಡರ್ ಅಂತೇಳಿ ಹೇಳ್ತಿರಲ್ಲ ನೀವು, ಅದನ್ನು ಕಂಡುಹಿಡಲಿಕ್ಕೆ ಮಾಡ್ಯುಲಸ್ ಪರ್ಸೆಂಟೇಜ್ ಸಿಂಬಾಲು, ಪ್ಲಸ್ ಇನ್ಕ್ರಿಮೆಂಟ್ ಆಪ್ರೇಟರ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಅ ಯುನರಿ ಆಪ್ರೇಟರ್. ಫಾರ್ ಲೂಪನ್ನು ಹೇಳಬೇಕಾದ್ರೆ ನಿಮಗೆ ನಾನು ಹೇಳಿದ್ದೆ ಅಲ್ವಾ, ಪ್ಲಸ್ ಈಸ್ ಅ ಯುನರಿ ಆಪ್ರೇಟರ್ ಅಂತ ಹೇಳಿ. ಹಾಗಾಗಿ ಪ್ಲಸ್ ಮೈನಸ್ ದೀಸ್ ಆರ್ ಯುನರಿ ಆಪ್ರೇಟರ್ ಬಿಕಾಸ್ ಇಟ್ ಆ್ಯಕ್ಟ್ ಅಪಾನ್ ಅ ಸಿಂಗಲ್ operanda. Okay, it have a capacity to operate upon a single operanda. ಅದಕ್ಕಾಗಿ ನಾವು ಏನಂತ ಕರಿತೀವಿ, ಅದಕ್ಕೆ ಯುನರಿ ಆಪ್ರೇಟರ್. ಮತ್ತು ಉಳಿದಿದ್ದೆಲ್ಲ ಬೈನರಿ ಆಪ್ರೇಟರ್. ಈಗ ಪ್ಲಸ್ ಅಂತಂದರೆ A+B ಅಂತ ಹೇಳಿ ಬರ್ತದೆ ಅಲ್ವಾ, A-B. ಹಾಗಾಗಿ ಎರಡು ಆಪೆರಾಂಡಾಸ್ ಬೇಕು, A ಮತ್ತು B ಆಪೆರಾಂಡಾಸ್, ಮೈನಸ್ ಅನ್ನೋದು ಆಪ್ರೇಟರ್ ಹಿಯರ್. ಓಕೆ, ನೆಕ್ಸ್ಟ್ ರಿಲೇಷನಲ್ ಆಪ್ರೇಟರ್ ಅಂತ ಹೇಳಿ ಬರುತ್ತೆ. ದೀಸ್ ಟೈಪ್ಸ್ ಆಫ್ ಆಪ್ರೇಟರ್ ಪರ್ಫಾರ್ಮ್ ಕಂಪ್ಯಾರಿಸನ್ಸ್ ಆನ್ ಆಪರಾಂಡಾಸ್. ಓಕೆ, ಆಪೆರಾಂಡಾಗಳ ನಡುವೆ ಕಂಪ್ಯಾರಿಸನ್. ಈಗ ಯಾವ್ದು ದೊಡ್ಡದು, ಯಾವ್ದು ಸಣ್ಣದು, ಯಾವ್ದು ಈಕ್ವಲ್ಲು, ಅದು ಕಂಪ್ಯಾರಿಸನ್ ಅಲ್ವಾ. ಕಂಪ್ಯಾರಿಸನ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ಆಪ್ರೇಟರ್ಸ್ಗಳು ನೋಡಿ, ಡಬಲ್ ಈಕ್ವಲ್ ಟು ಆಪರೇಟ್, ಚೆಕ್ ಈಕ್ವಾಲಿಟಿ ಆಫ್ ಟೂ ಆಪೆರಾಂಡಾ ವ್ಯಾಲ್ಯೂಸ್. ಈಕ್ವಲ್ ಇದೆಯೋ ಇಲ್ಲೋ ಎರಡು ಆಪೆರಾಂಡ, ಈಸ್ A ಈಕ್ವಲ್ಸ್ ಟು B ಅಂತಂದರೆ A ಮತ್ತು B ಎರಡು ಈಕ್ವಲ್ಲಾ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತೇವೆ, ನಿಮ್ಮ ಈಕ್ವಲ್ ಆಪ್ರೇಟ್ರನ್ನು ಯೂಸ್ ಮಾಡ್ತೇವೆ. ನಾಟ್ ಈಕ್ವಲ್, ಓಕೆ ಅಂತಂದರೆ ಈ A ಈಸ್ ನಾಟ್ ಈಕ್ವಲ್ಸ್ ಟು B ಅಂತಂದರೆ Aಯು Bಗೆ ಸಮ ಅಲ್ಲವೇ, ಅದನ್ನು ಚೆಕ್ ಮಾಡಲಿಕ್ಕೆ ನಾವು ನಾಟ್ ಈಕ್ವಲ್ ಸಿಂಬಾಲನ್ನು ಯೂಸ್ ಮಾಡ್ತೇವೆ. ಗ್ರೇಟರ್ ದ್ಯಾನ್, ಲೆಸ್ಸರ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ಸ್ ಟು, ದೀಸ್ ಆರ್ ಆಲ್ ರಿಲೇಷನಲ್ ಆಪ್ರೇಟರ್. ಓಕೆ, next, logical operator. Logical operator is mainly used to combine more than two conditions. ಒಂದೇ ಸಲ ಒಂದೇ ಬ್ಲಾಕಲ್ಲಿ ಮೋರ್ ದ್ಯಾನ್ ಒನ್ ಕಂಡೀಷನ್ ಅಥವಾ ಮೋರ್ ದ್ಯಾನ್ ಟೂ ಕಂಡೀಷನನ್ನು ಕಂಬೈನ್ ಮಾಡಬೇಕು ಅಂತಂದರೆ ನೀವು ಲಾಜಿಕಲ್ ಆಪ್ರೇಟರ್ಸನ್ನು ಯೂಸ್ ಮಾಡ್ತೀರಿ. ಲಾಜಿಕಲ್ ಆಪ್ರೇಟರ್ ಆ್ಯಂಡ್, ಆರ್ ಮತ್ತು ನಾಟ್. ಓಕೆ, ಆ್ಯಂಡಿಗೆ ಡಬಲ್ ಆ್ಯಂಪರ್ಸೆಂಟ್ ಸಿಂಬಾಲನ್ನು ಯೂಸ್ ಮಾಡ್ತೇವೆ, ಡಬಲ್ ಆ್ಯಂಪರ್ಸೆಂಟ್ ಅಂತ ಹೇಳಿ ಕರಿತೇವೆ ಅದಕ್ಕೆ. ದ ಕಂಡೀಷನ್ ಈಸ್ ಟ್ರೂ ಇಫ್ ಬೋತ್ ಆಪೆರಾಂಡಾಸ್ ಆರ್ ನಾಟ್ ಝೀರೋ. ಓಕೆ, ಆ್ಯಂಡ್ ಸಿಂಬಾಲನ್ನು ನಾವು ಯಾಕೆ ಯೂಸ್ ಮಾಡ್ತೇವೆ, ಎರಡೂ ಕಂಡೀಷನ್ ಹೋಲ್ಡ್ ಆಗಬೇಕು. ಓಕೆ, ಆರ್ ಆಪ್ರೇಟರ್, ಐದರ್ ಒನ್ ಕಂಡೀಷನ್ ಹೋಲ್ಡ್, ಆರ್ ಅಂತಂದರೆ ಅಥವಾ ಅಲ್ವಾ, ಇದು ಮತ್ತು ಅದು, ಹಾಗೆ ಇದು ಅಥವಾ ಅದು ಅಲ್ವಾ ಅಂತಂದರೆ ಯಾವುದಾದ್ರು ಒಂದು ಕಂಡೀಷನ್ನು ಹೋಲ್ಡ್ ಆದರೆ ಸಾಕು ಆರ್ಗೆ. ನಾಟ್ ಈಕ್ವಲ್, ಯಾವುದೇ ಕಂಡೀಷನ್ ಈಕ್ವಲ್ ಇಲ್ಲದೆ ಹೋದರೆ ಲಾಜಿಕಲ್ ನಾಟ್ ಈಕ್ವಲ್. ನೆಕ್ಸ್ಟು ಬಿಟ್ ವೈಸ್ ಆಪ್ರೇಟರ್ ಅಂತ ಹೇಳಿ ಇದೆ. ಬಿಟ್ ವೈಸ್ ಆಪ್ರೇಟರ್ ಅಂತಂದರೆ ಡಾಟಾವನ್ನು, ಬೈನರಿ ಡಾಟಾ, ಓಕೆ, ಬೈನರಿ 1 0 0 1 1 1 0 1 ಆ ರೀತಿ ನೀವು ಬೈನರಿ ಡಾಟಾವನ್ನು ನೀವು
ನಿಮ್ಮ ಇದರಲ್ಲಿ ಡಾಟಾ ರೆಪ್ರೆಸೆಂಟೇಷನ್ನಲ್ಲಿ ಕಲ್ತಿದ್ದೀರಲ್ವಾ, ಆ ರೀತಿ ಬೈನರಿ ಡಾಟಾ ಬಿಟ್ ಅದರ ಮೇಲೆ ನಾವು ಏನಾದರೂ ಆಪ್ರೇಷನನ್ನು ಮಾಡೋದಿದ್ದರೆ ಬಿಟ್ ವೈಸ್ ಆಪ್ರೇಟರನ್ನು ನಾವು ಯೂಸ್ ಮಾಡ್ತೇವೆ. ಬಿಟ್ ವೈಸ್ ಆಪ್ರೇಟರ್ ಪರ್ಫಾರ್ಮ್ ಬಿಟ್ ಲೆವೆಲ್ ಆಪ್ರೇಷನ್ಸ್ ಆನ್ ಆಪೆರಾಂಡಾಸ್. ಫಸ್ಟ್ ಆಪ್ರೇಟರ್ಸ್ ಆರ್ ಕನ್ವರ್ಟೆಡ್ ಇಂಟು ಬಿಟ್ ಲೆವೆಲ್ ಆಪ್ರೇಷನ್ಸ್. ನೋಡಿ, ಫಸ್ಟಿಗೆ ಬಿಟ್ ರೆಪ್ರೆಸೆಂಟೇಷನ್ ಮಾಡ್ಕೊಳ್ಳುತ್ತೆ ಅದು ಯಾವುದೋ ನಿಮ್ಮ ಕೊಟ್ಟಂತಹ ಸಂಖ್ಯೆಯನ್ನು. ಓಕೆ, ಈಗ ನೀವು ಇನ್ಪುಟ್ ಮಾಡೋದು ಎ ಮತ್ತು ಬಿಗೆ 3 ಮತ್ತು 4 ಅಂತಾನೆ. ಓಕೆ, ಆದರೆ ಕಂಪ್ಯೂಟ್ರ್ ಏನು ಮಾಡುತ್ತೆ, ಅದನ್ನು ಬೈನರಿಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ 3 ಮತ್ತು 4. ನಂತರ ಬಿಟ್ ವೈಸ್ ಆಪ್ರೇಟ್ರನ್ನು ಹಾಕುತ್ತೆ. ಬಿಟ್ ವೈಸ್ ಆ್ಯಂಡ್ ಸಿಂಗಲ್ ಆ್ಯಂಡ್. ಓಕೆ, ಸಿಂಗಲ್ ಆ್ಯಂಪರ್ಸೆಂಡ್, ಬಿಟ್ ವೈಸ್ ಆ್ಯಂಡ್. ಇಟ್ ಟೇಕ್ಸ್ 2 numbers ದೆನ್ ಪರ್ಫಾರ್ಮ್ ಆ್ಯಂಡ್ ಆನ್ ಈಚ್ ಬಿಟ್ ಆಫ್ 2 numbers. ಆ್ಯಂಡ್ ಆಪ್ರೇಷನನ್ನು ಮಾಡುತ್ತೆ. ಬಿಟ್ ವೈಸ್ ಆರ್, ಅದಕ್ಕೆ ಪೈಪಿಂಗ್ ಸಿಂಬಾಲ್ ಅಂಥೇಳಿ ಕರಿತೇವೆ ನಾವು, ಪೈಪಿಂಗ್ ಸಿಂಬಾಲ್ ಅಂಥೇಳಿ. ಓಕೆ, ಟೇಕ್ 2 numbers ಆ್ಯಂಡ್ ದೆನ್ ಪರ್ಫಾರ್ಮ್ ಆರ್ ಆಪ್ರೇಷನ್. ಓಕೆ, ನಂತರ ಎಕ್ಸಾರ್ ಅಥವಾ ಕ್ಯಾಪ್. ಓಕೆ, ಎನ್ ಕ್ಯಾಪ್ ಅಂಥೇಳಿ ನಾವು ಕರಿತೇವೆ, ಆ ಸಿಂಬಾಲಿಗೆ ಎನ್ ಕ್ಯಾಪ್ ಅಂಥೇಳಿ ಕರಿತೇವೆ, ಎಕ್ಸಾರ್ ಅಂಥೇಳಿ. ಟೇಕ್ 2 numbers ದೆನ್ ಪರ್ಫಾರ್ಮ್ ಎವ್ರಿ ಬಿಟ್ ಆಫ್ 2 numbers ಇಟ್ ರಿಟರ್ನ್ 1 ಬೋತ್ ಬಿಟ್ಸ್ ಆರ್ ಡಿಫ್ರೆಂಟ್. ಓಕೆ, ಕೊಟ್ಟಂತಹ ಎರಡೂ ಸಂಖ್ಯೆಗಳು ಸಮ ಅಲ್ಲದೇ ಇದ್ದರೆ ಚೆಕ್ ಮಾಡಿದಾಗ ಅದು ಬಿಟ್ಟನ್ನು ಬಿಟ್ ವೈಸ್ ಮಾಡಿದಾಗ, ಬಿಟ್ ಆಪ್ರೇಷನ್ ಮಾಡಿದಾಗ, ಅದನ್ನು ಬಿಟ್ಟಿಗೆ ರೆಪ್ರೆಸೆಂಟ್ ಮಾಡಿದಾಗ, ಬಿಟ್ ಪ್ರಕಾರ ಅದು ಬೋತ್ ಅನ್ಈಕ್ವಲ್ ಇದ್ದಾಗ ನಾವು ಬಿಟ್ ಎಕ್ಸಾರನ್ನು ಯೂಸ್ ಮಾಡ್ತೇವೆ. ಲೆಫ್ಟ್ ಶಿಫ್ಟ್, ಟೇಕ್ 2 numbers ದೆನ್ ಲೆಫ್ಟ್ ಶಿಫ್ಟ್ ದಿ ಬಿಟ್ಸ್ ಆಫ್ ದಿ ಆ್ಯಂಡ್ ರಿಮೈನಿಂಗ್ ಫಿಲ್ ಅಪ್ ಇಂಟು 0. ಓಕೆ, ಲೆಫ್ಟಿಗೆ ನಾವು ಈಗ ಲೆಫ್ಟ್ ಶಿಫ್ಟ್ 3 ಅಂತ ಹೇಳಿ ಕೊಟ್ಟರೆ 3 zeros ಲೆಫ್ಟಿಂದ ಏನಾಗುತ್ತೆ, ನಂಬರಿಗೆ ಫಿಲಪ್ ಆಗುತ್ತೆ. ಹಾಗೆ ರೈಟ್ ಶಿಫ್ಟ್ ಅಂತಂದರೆ ರೈಟಿಗೆ ನಾವು 3 ಅಂತ ಹೇಳಿಕೊಟ್ರೆ, ರೈಟ್ ಶಿಫ್ಟ್ 3 ಅಂತ ಹೇಳಿಕೊಟ್ರೆ, ನಾವು ರೈಟಿಗೆ 3 ಅಂತ ಹೇಳಿಕೊಟ್ರೆ 3 zeros ಫಿಲಪ್ ಆಗುತ್ತೆ. ಓಕೆ, ಅಷ್ಟು ಬಿಟ್ಸು ಅದನ್ನು ಬಿಟ್ಟು ಅಷ್ಟು ಜೀರೋಸ್ ಏನಾಗುತ್ತೆ, ಫಿಲಪ್ ಆಗುತ್ತೆ. ಅಂತಂದರೆ ಅಷ್ಟು ಬಿಟ್ಟು ಸರ್ದು ಅಲ್ಲಿ ಝೀರೋಸ್ ಫಿಲಪ್ ಆಗುತ್ತೆ. ಓಕೆ, ನೆಕ್ಸ್ಟು ಅದಕ್ಕೆ ಟಿಲ್ಡ್ ಕ್ಯಾರೆಕ್ಟರ್ ಅಂತ ಹೇಳಿ ಕರೀತಾರೆ. ಬಿಟ್ ವೈಸ್ ನಾಟಿಗೆ ಟಿಲ್ಡ್ ಕ್ಯಾರೆಕ್ಟರ್ ಅಂಥೇಳಿ ನಾವು ಕರಿತೇವೆ. ಏನಂತ ಕರಿತೇವೆ, ಟಿಲ್ಡ್ ಕ್ಯಾರೆಕ್ಟರ್ ಅಂತ ಹೇಳಿ ಕರಿತೇವೆ. ಆ ಟಿಲ್ಡ್ ಕ್ಯಾರೆಕ್ಟರ್ ಏನಿದೆಯೋ, ಟಿಲ್ಡ್ ಕ್ಯಾರೆಕ್ಟರಿಗೆ ಬಿಟ್ ವೈಸ್ ನಾಟ್, ಇಟ್ ಟೇಕ್ ನಂಬರ್ ದೆನ್ ಇನ್ವರ್ಟ್ಸ್ ಆಲ್ ಇಟ್ಸ್ ಬಿಟ್ಸ್. ಓಕೆ, ನೆಕ್ಸ್ಟ್ ಅಸೈನ್ಮೆಂಟ್ ಆಪ್ರೇಟರ್ಸ್ ಅಂತ ಹೇಳಿ ಬರುತ್ತೆ. ಅಸೈನ್ಮೆಂಟ್ ಆಪ್ರೇಟರ್ಸ್ ಅಸೈನ್ ವ್ಯಾಲ್ಯೂಸ್ ಟು ವೇರಿಯೇಬಲ್ಸ್. ಓಕೆ, ವೇರಿಯೇಬಲ್ಸಿಗೆ ವ್ಯಾಲ್ಯೂಸನ್ನು ನಾವು ಅಸೈನ್ ಮಾಡಬೇಕು ಅಂತಂದರೆ ಅಸೈನ್ಮೆಂಟ್ ಆಪ್ರೇಟ್ರನ್ನು ಯೂಸ್ ಮಾಡ್ತೇವೆ. The operand or variable is added to left side of the operator while the value is added to the right side of the operator. ನೋಡಿ, ವ್ಯಾಲ್ಯೂ ಈಗ x equals to 10 ಅಂತ ಹೇಳಿ ಕೊಟ್ಟರೆ 10 will be assigned to x, not x will be assigned to 10. ಓಕೆ, ಸಪೋಸ್ x equals to 10 ಅಂತೇಳಿ ನೀವು ಬರೆದಾಗ 10 ಅನ್ನೋದು ಎಕ್ಸಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ನೋಡಿ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. x equals to 5 ಅಂತಂದರೆ ದ 5 ವಿಲ್ ಬಿ ಸ್ಟೋರ್ಡ್ ಇನ್ x. ಓಕೆ, ಈಕ್ವಲ್ ಸಿಂಬಾಲ್, ಇಟ್ ಅಸೈನ್ ಅ ವ್ಯಾಲ್ಯೂ ಆನ್ ದಿ ರೈಟ್ ಟು ದಿ ವೇರಿಯೇಬಲ್ ಆನ್ ದಿ ಲೆಫ್ಟ್. ಪ್ಲಸ್ ಮೈನಸ್, ಓಕೆ ಅಂತಂದರೆ x equals to x plus 1 ಇದ್ದ ಹಾಗೆ ಅಂತಂದರೆ x equals to x plus 1 ಅಂತಂದರೆ ಎಕ್ಸಿಗೆ 1ಅನ್ನು ಕೂಡಿಸು ಅಂತ ಹೇಳಿ ಅರ್ಥ. ಓಕೆ, ನೆಕ್ಸ್ಟು ಮೈನಸ್ ಈಕ್ವಲ್ ಅಂತಂದರೆ x equals to x minus 1, ಎಕ್ಸಲ್ಲಿ 1ಅನ್ನು ಕಳೆ ಅಂತ ಹೇಳಿ ಅರ್ಥ. ಹಾಗೆ ಆಸ್ಟ್ರಿಕ್ ಈಕ್ವಲ್ಸ್ ಟು x equals to x into 2. ಓಕೆ, x into 2, ಎಕ್ಸಿಗೆ ನೀವು ವ್ಯಾಲ್ಯೂವನ್ನು ಅಂದರೆ ಯೂಸರ್ ವ್ಯಾಲ್ಯೂವನ್ನು ಇನ್ಪುಟ್ ಮಾಡ್ತಾರೆ, ಅದು ಮಲ್ಟಿಪ್ಲೈ ಬೈ 2 ಆಗುತ್ತೆ. ಓಕೆ, ಡಿವೈಡ್ ಬೈ ಈಕ್ವಲ್ ಅಂತಂದರೆ ಎಕ್ಸ್ ಡಿವೈಡೆಡ್ ಬೈ ವೈ ಅಥವಾ ಎಕ್ಸ್ ಡಿವೈಡೆಡ್ ಬೈ 2 ಅಂತಂದರೆ ಇಟ್ ವಿಲ್ ಶೋಸ್ ದಿ ಕೋಶಂಟ್. ಓಕೆ, ಕೋಶಂಟ್ ಆಫ್ ದಿ ಆಪರೇಷನ್. ಓಕೆ, ನೆಕ್ಸ್ಟ್ ಸೆಷನ್ we will continue with
some other concepts of C++.